ಬೆಳಗಾವಿ ಸರ್ಕಾರಿ ಕಚೇರಿಯಲ್ಲಿ ತಾಂಡವವಾಡ್ತಿದೆ ಭ್ರಷ್ಟಾಚಾರ. ಇಲ್ಲಿ ಯಾವುದೇ ಕೆಲಸ ಆಗಬೇಕು ಅಂದ್ರೂ ನೀವು ಲಂಚವನ್ನ ಕೊಡಲೇಬೇಕು. ಇಲ್ಲ ಅಂದ್ರೆ ನಿಮ್ ಯಾವ ಕೆಲಸನೂ ಆಗಲ್ಲ. ಲಂಚ ಬಿಚ್ಚಿಡಲೇಬೇಕು. ನೀವು ಲಂಚ ಕೊಟ್ರೆ ಮಾತ್ರ ನೀವು ಹೋಗಿರುವಂತ ಕೆಲಸ ಆಗುತ್ತೆ. ಚಿಕ್ಕೋಡಿ ಭೂಮಾಪನ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ನೀವು ಯಾವ ಕೆಲಸ ಮಾಡಿಸ್ಬೇಕು ಅಂದ್ರೂ ಒಂದು ಸಿಗ್ನೇಚರ್ ಆಗಬೇಕು, ಫೈಲ್ ಮೂವ್ ಆಗಬೇಕು ಅಂದ್ರೂ ಲಂಚವನ್ನ ಕೊಡಲೇಬೇಕಲ್ಲ. ನೀವು ಹಣ ಬಿಚ್ಚಲಿಲ್ಲ ಅಂದ್ರೆ ನಿಮ್ಮ ಕೆಲಸ ಆಗಲ್ಲ. ಚಿಕ್ಕೋಡಿ ತಹಶೀಲ್ದಾರ್ ಕಚೇರಿಯಲ್ಲಿರುವಂತಹ ಭೂಮಾಪನ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. 30 ರಿಂದ 50 ರೂಪಾಯಿ ಸರ್ಕಾರಿ ಫೀಸ್ ಇದ್ರೂ ಕೂಡ 1000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಡ್ತಿದ್ದಾರಂತೆ. ಭೂ ಸರ್ವೆಗೆ ಅರ್ಜಿ, ಭೂ ಆಕಾರ ಅಳತೆಯ ನಕಾಶೆ ಪಡೆಯೋದಕ್ಕೆ ಅಂತ ಜನರು ಬಂದಿರ್ತಾರೆ. ಆ ಸಂದರ್ಭದಲ್ಲಿ 1000 ರೂಪಾಯಿ ಕೊಡಿ ಅಂತ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಸರ್ಕಾರಿ ಸಂಬಳ ಸಿಕ್ಕರೂ ಎಂಜಿನ್ ಕಾಸಿಗೆ ಮಾತ್ರ ಯಾವಾಗಲೂ ಬಾಯಿ ಬಿಡ್ತಿರ್ತಾರೆ. ಒಂದು ವೇಳೆ ಹಣ ಕೊಟ್ಟಿಲ್ಲ ಅಂದ್ರೆ ನಿಮ್ ಕೆಲಸ ಮಾಡಿಕೊಡಲ್ಲ ಅಂತಾನೆ ಹೇಳ್ತಿದಾರಂತೆ. ಅಲ್ಲಿ ಹೋದಂತವ್ರು ಈ ರೀತಿ ಆರೋಪ ಮಾಡಿರೋದು. ಪ್ರತಿ ಅರ್ಜಿಗೆ 500 ರೂಪಾಯಿಂದ 1000 ರೂಪಾಯಿವರೆಗೂ ಕೂಡ ಸಿಬ್ಬಂದಿ ಲಂಚಕ್ಕೆ ಬೇಡಿಕೆ ಇಟ್ಟಿರೋದು. ನಮ್ಮತ್ತ ಹಣ ಇಲ್ಲ ಸ್ವಾಮಿ ಅಂದ್ರೂ ಫೋನ್ ಪೇ ಆದ್ರೂ ಮಾಡಿ ಅಂತ ಕೇಳ್ತಾರಂತೆ. ರಾಜಾರೋಷವಾಗಿ ಲಂಚ ಕೇಳ್ತಾ ಇರುವಂತ ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ TV5 ಸ್ಕ್ರೀನ್ ನಲ್ಲಿ. मोहते पेपर मंगा वैसे मिलता नहीं तो बोलना नहीं देतो ते मग 500 चे काढून करते की हेच बरोबर हेच किलो नाही ते ॲडजस्ट करतो मला तर मला नाही कालचे गोष्ट झालं तुला इकडे संपले पैसे सही नहीं करता मोहते पेपर एक दोन ओल्ड त्याच्यात पुढे 2021 मला काय सांगायला नाही तरी फॉर्म तेवढं देऊन जा म्हटले नंतर बघूया म्हटले 4 आणि 10चं तरी पैसे भेटले सर आत रे तोंड सुशीला सुशीला बोला रे काय सांगितलं की काय बोलले मला फॉर्म तेवढं देऊन जा करायला 4 आणि 10 काढताना घरातून काढून द्यावं लागत नाही जावं मला आता जेव्हा आमचं वकील म्हणून घ्या नमस्कार सर. तेच काय हे पोरं मिळालं तुम्हाला आणि आजा घेऊन काय करणार म्हटलं माझं अनेक आहे का 561 काढायचं त्यावेळेला कसं 561 काढलं काय एकच घेतलं बरं मला असं घेतलं ते तर नॉर्मली किती घेतात काय देतात द्या आता काय सांगायचं विचारा की मालिक फोन आहे सांगितलं मला कालचे गोष्ट झालं तिकडे संपले पैसे. ಈಗೇನು ನಮ್ಮ ಚಿಕ್ಕೋಡಿಯ ವಿಕಾಸಸೌಧ ಅಂದರೆ ಏನು ತಹಶೀಲ್ದಾರ್ ಅವರ ಕಾರ್ಯಾಲಯದಲ್ಲಿ ಇರ್ತಕ್ಕಂಥ 3ನೇ ಮಹಡಿಯಲ್ಲಿ ಭೂಮಾಪನ ಇಲಾಖೆಯ ಕಚೇರಿಯಲ್ಲಿ ಯಾವುದೇ ಒಂದು ದಾಖಲಾತಿಗಾಗಿ ಅರ್ಜಿಯನ್ನು ಹಾಕಿದ್ರೆ ಒಂದೊಂದು ದಾಖಲಾತಿಗೆ 35 ರೂಪಾಯಿ ಇದೆ, ಒಂದಕ್ಕೆ 50 ರೂಪಾಯಿ ಇದೆ ಸರ್ಕಾರದ ಫೀ. ಆದರೆ ಇವರು ಅನಧಿಕೃತವಾಗಿ ಎಲ್ಲಿ 35 ರೂಪಾಯಿ ತೊಗೋಬೇಕು ಅಲ್ಲಿ 1000 ರೂಪಾಯಿ ತೊಗೋತಾರೋ, ಮತ್ತು ಎಲ್ಲಿ 50 ರೂಪಾಯಿ ತೊಗೋಬೇಕು ಅಲ್ಲಿ 1500 ರೂಪಾಯಿ ತೊಗೋತಾರೆ. ಇದು ಮೊದಲಿಂದನೂ ನಮ್ಗೆ ಗೊತ್ತಿತ್ತು. ಆದರೆ ಅಚಾನಕ್ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ಎಲ್ಲ ಚಟುವಟಿಕೆಗಳು ನಡೆಯೋದು ನೋಡಿ ನಾನೇ ಸ್ವಲ್ಪ ಆ ಒಂದು ಅವರ ದುಡ್ಡು ತೊಗೊಳ್ಳುವಂಥದ್ದಾಗಿರ್ಬೋದು, ಮತ್ತು ಯಾರು ಕೆಲಸಕ್ಕೆ ಬಂದಿರ್ತಾರಲ್ಲ ಅವ್ರ ಕಡೆಯಿಂದ ಆನ್ಲೈನ್ ಮುಖಾಂತರ ತಮ್ಮ ಫೋನ್ ನಂಬರನ್ನು ಹೇಳಿ ಅವ್ರ ಕಡೆಯಿಂದ ದುಡ್ಡು ಬಿಡಿಸ್ಕೊಳ್ಳೋಂಥ ಕೆಲಸ ಮಾಡಕತ್ತಿದ್ರು. ಆ ಸಂದರ್ಭದಲ್ಲಿ ನಾವು ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋದನ್ನು ಇವತ್ತು ನಾ ಮಾಧ್ಯಮದ ಸ್ನೇಹಿತರಿಗೆ ಕೊಟ್ಟಿದ್ದೀನಿ. ಆ ವಿಡಿಯೋದಲ್ಲಿ ಏನೇನಿದೆ ಅಂತಂದ್ರೆ ಒಬ್ಬರು ಹಣ ತಗೊಳ್ಳೋದು ಆ ವಿಡಿಯೋದಲ್ಲಿ ಚಿತ್ರೀಕರಣ ಆಗಿದೆ. ಮತ್ತು ಅಲ್ಲಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ತಮ್ಮ ಮೊಬೈಲ್ಗೆ ಬೇರೆ ಮೊಬೈಲ್ನಿಂದ ಹಣವನ್ನು ಆನ್ಲೈನ್ ಮುಖಾಂತರ ಬಿಟ್ಕೊಂಡಂಥ ಸಾಕ್ಷಿನೂ ಕೂಡ ಈ ವಿಡಿಯೋದಲ್ಲಿದೆ. ಹಾಗಾಗಿ ಏನು ಭೂಮಾಪನ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಇದು ನಡೆಯೋದು ತಹಶೀಲ್ದಾರ್ ಕಚೇರಿ ಒಳಗೆ. ಅಂದರೆ ಇಡೀ ತಾಲೂಕವನ್ನು ಹಿಡಿತದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಮ್ಮ ಅವರ
ಕೊಠಡಿಯಲ್ಲೇ ನಡೆಯುವಂಥ ಭ್ರಷ್ಟಾಚಾರವನ್ನು ತಡೆಯಲಿಕ್ಕೆ ವಿಫಲರಾಗಿದ್ದಾರೆ. ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲ ಆಗೈತಿ. ಹಾಗಾಗಿ ಯಾರು ಹಣ ತಗೋತಾರಲ್ಲ ಅವ್ರನ್ನ ತಕ್ಷಣ ಅಲ್ಲಿ ವಜಾ ಮಾಡಿ ಅವ್ರ ಮ್ಯಾಗ ಶಿಸ್ತು ಕಾನೂನು ಕ್ರಮ ಜರುಗಿಸ್ಬೇಕಂತ ಒತ್ತಾಯ ಮಾಡ್ತೇನೆ. ಈಗ ರಾಜಾರಸು ಹಣ ತಗೋತಾರ, ಬಡವ್ರು ಹೋದ್ರ ಒಟ್ಟು ರೊಕ್ಕ ಎಲ್ಲರೂ ಕೆಲಸ ಆಗೋದಿಲ್ಲ ಹೆಂಗೆ? ಅಲ್ಲಿ ಬಡವ್ರು ಹೋದ್ರೆ ದುಡ್ಡು ಕೊಟ್ರೆ ಕೆಲಸ ಮಾಡ್ತಾರು, ಇಲ್ಲದ್ರೆ ನಾಳೆ ಬಾ ನಾಡ್ದು ಬಾ ಅಂತ ಅಲೆದಾಡಿಸುವಂಥ ಕೆಲಸ ಮಾಡ್ತಾರೆ. ಹಾಗಾಗಿ ರೋಷಿ ಹೋಗಿ ನಾನು ಏನಾದ್ದಾಗಲಿ ದ್ವೇಷ ಕಟ್ಕೊಂಡ್ರು ಕಟ್ಕೊಂಡು ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಮಾಧ್ಯಮದಾಗ ಬಿಡುಗಡೆ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನು ಮುಂದಾದರೂ ಅಲ್ಲಿ ನಡೆಯುವಂಥ ಅಕ್ರಮಗಳನ್ನು ಬಂದ್ ಮಾಡಬೇಕು. ಇಲ್ಲಾದ್ರೆ ಯಾವ ರೀತಿ ವಿಷ್ಣುವರ್ಧನ್ ಅವರ ಸಾಹಸ ಅಂದ್ರೆ ಏನವರು ವಿಷ್ಣು ಸೇನೆ ಅನ್ನುವಂಥ ಚಿತ್ರದಲ್ಲಿ ತಮ್ಮದೇ ಆದಂಥ ಒಂದು